ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಬಾಣಸಮುದ್ರ ಗ್ರಾಮದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಕ್ರೀಡಾ ಸಂಭ್ರಮ ಮನೆ ಮಾಡಿದೆ. ಇಲ್ಲಿನ ಶ್ರೀ ಬಸವೇಶ್ವರ ಕ್ರೀಡಾ ಬಳಗದ ವತಿಯಿಂದ ಸತತ 20ನೇ ಬಾರಿಗೆ ಆಯೋಜಿಸಲಾಗಿರುವ ನಾಡಪ್ರಭು ಕೆಂಪೇಗೌಡ ಟ್ರೋಫಿ 2026 ರಾಜ್ಯ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ಮಳವಳ್ಳಿ ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಲಿಂಗರಾಜು ಅವರು ಟಾಸ್ಕ್ ಹಾಕುವ ಮೂಲಕ ಅದ್ದೂರಿ ಚಾಲನೆ ನೀಡಿದ್ದಾರೆ. ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ಲಿಂಗರಾಜ್ ಅವರು, ಗ್ರಾಮೀಣ ಕ್ರೀಡೆಗಳು ನಶಿಸಿ ಹೋಗುತ್ತಿರುವ ಈ ಕಾಲದಲ್ಲಿ ಬಾಣಸಮುದ್ರದ ಯುವಕರು ಒಗ್ಗಟ್ಟಿನಿಂದ ಕಳೆದ 2 ದಶಕಗಳಿಂದ ಇಂತಹ ದೊಡ್ಡ ಮಟ್ಟದ ಪಂದ್ಯಾವಳಿ ಆಯೋಜಿಸುತ್ತಿರುವುದು ಶ್ಲಾಘನೀಯ. ಯುವಶಕ್ತಿ ಕ್ರೀಡೆಗಳ ಮೂಲಕ ಸಂಘಟಿತವಾಗಿರುವುದು ಆರೋಗ್ಯಕರ ಸಮಾಜಕ್ಕೆ ಮುನ್ನುಡಿ ಎಂದು ಶುಭ ಹಾರೈಸಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಡಿ ಹಲಸನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಶ್ರೀಧರ್ ಅವರು ಮಾತನಾಡಿ, ಕ್ರೀಡಾಪಟುಗಳು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂದು ಕರೆ ನೀಡಿದ್ದು, ಇದೇ ವೇಳೆ ಕ್ರೀಡಾಕೂಟಕ್ಕೆ ಭರ್ಜರಿ ಬೆಂಬಲ ನೀಡಿದ ಅವರು, ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನ ಪಡೆದ ತಂಡಕ್ಕೆ ತಮ್ಮ ವೈಯಕ್ತಿಕ ವತಿಯಿಂದ 50,000 ರೂಪಾಯಿ ನಗದು ಬಹುಮಾನ ನೀಡುವುದಾಗಿ ಘೋಷಿಸಿ ಕ್ರೀಡಾಪಟುಗಳಲ್ಲಿ ಉತ್ಸಾಹ ತುಂಬಿದ್ದಾರೆ. ಯಶಸ್ವಿಯಾಗಿ ಈ ಗ್ರಾಮದಲ್ಲಿರ್ತಕ್ಕಂಥ ಯುವಕರು ಈ ಒಂದು ಕ್ರೀಡೆಗಳು ನಶಿಸಿ ಹೋಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲರೂ ಸಹ ಒಟ್ಟುಗೂಡಿ ಈ ಭಾಗದಲ್ಲಿ ಒಂದು ಉತ್ತಮವಾದಂತ ಕ್ರೀಡೆಯನ್ನ ಆಯೋಜನೆ ಮಾಡಿದ್ದಾರೆ. ಈ ಒಂದು ಕ್ರೀಡಾಪಟುಗಳು ಯಶಸ್ವಿಯಾಗಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೆಯಲಿ ಅಂತೇಳಿ ನಾಡಪ್ರಭು ಕೆಂಪೇಗೌಡ ಟ್ರೋಫಿ ಹಮ್ಮಿಕೊಂಡು ನಮ್ಮ ಬಸವೇಶ್ವರ ಯುವ ಬಳಗದವರು ನಿಮ್ಮ ಅಧ್ಯಕ್ಷತೆ ವಹಿಸ್ಕೊಂಡು ನನಗೆ ಈ ವರ್ಷದಲ್ಲಿ ನಡೆಸ್ಕೊಡೋದು ಕೇಳ್ಕೊಂಡಾಗ ನನಗೆ ತುಂಬಾ ಸಂತೋಷ ಆಯಿತು. 20 ವರ್ಷದಿಂದ ನಮ್ಮ ಕ್ರೀಡಾ ಬಳಗ ನಡೆಸ್ಕೊಂಡು ಬಂದವರಿಂದ ತುಂಬ ಸ್ವಾಗತ ಅವ್ರಿಗೆ. ಈ ಗ್ರಾಮದಲ್ಲಿರ್ತಕ್ಕಂಥ ಯುವಕರು ಈ ಒಂದು ಕ್ರೀಡೆಗಳು ನಶಿಸಿ ಹೋಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲರೂ ಸಹ ಒಟ್ಟುಗೂಡಿ ಈ ಭಾಗದಲ್ಲಿ ಒಂದು ಉತ್ತಮವಾದಂತ ಕ್ರೀಡೆಯನ್ನ ಆಯೋಜನೆ ಮಾಡಿದ್ದಾರೆ. ಈ ಒಂದು ಕ್ರೀಡಾಪಟುಗಳು ಯಶಸ್ವಿಯಾಗಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೆಯಲಿ ಅಂತೇಳಿ ನಾಡಪ್ರಭು ಕೆಂಪೇಗೌಡ ಟ್ರೋಫಿ ಹಮ್ಮಿಕೊಂಡು ನಮ್ಮ ಬಸವೇಶ್ವರ ಯುವ ಬಳಗದವರು ನಿಮ್ಮ ಅಧ್ಯಕ್ಷತೆ ವಹಿಸ್ಕೊಂಡು ನನಗೆ ಈ ವರ್ಷದಲ್ಲಿ ನಡೆಸ್ಕೊಡೋದು ಕೇಳ್ಕೊಂಡಾಗ ನನಗೆ ತುಂಬಾ ಸಂತೋಷ ಆಯಿತು. 20 ವರ್ಷದಿಂದ ಬಸವೇಶ್ವರ ಕ್ರೀಡಾ ಬಳಗದ ಅಧ್ಯಕ್ಷರು ಉದ್ಘಾಟನೆ ಮಾಡ್ತಿದ್ದಾರೆ. ಒಂದು ಸನ್ಮಾನ ಮುಖಾಂತರವಾಗಿ ಬಸವೇಶ್ವರ ಅಂತ ಹೇಳ್ತಿದ್ದಾರೆ. Putih dah.